KPSC ಏನ್ರಿ ಇದು KPSC? ಪಾಪ ಯಡಿಯೂರಪ್ಪನವರು ಅಪಾಯಿಂಟ್ಮೆಂಟ್ ಮಾಡಿ ಯಾರನ್ನ ಈಗಿರೋ ಸಾಹುಕಾರನ್ನ, ಅಯ್ಯೋ ದೊಡ್ಡ ಅಪಾಯಿಂಟ್ಮೆಂಟೇ ದೊಡ್ಡ ಹಗರಣ. ಅದು ಯಾವ KPSC ಚೇರ್ಮನ್ ಬಂದು 10 ಕೋಟಿ ಕಡಿಮೆ ಇಲ್ಲ. ಅವನು 10 ಕೋಟಿ ಕೊಟ್ಟು ಅವನೇನು ಮಾಡ್ತಾನೆ? ವ್ಯಾಪಾರ ಮಾಡ್ತಾನೆ ಕೊಟ್ಟು. ಅವನು ಎಲ್ಲ ಬಡ್ಡಿಗೆ ತಂದಿರ್ತಾನ, ವ್ಯಾಪಾರ ಮಾಡ್ತಾನೆ. ಸಿದ್ದರಾಮಯ್ಯ ಏನು ಅವರು ಸರಿ ಮಾಡೋಕ್ಕಾಗಲಿಲ್ಲ. ಸರಿಯಲ್ಲ, ಕೂತ್ಕೊಂಡು ಸ್ವಲ್ಪ ಅದ್ರ ಬಗ್ಗೆ ಕಾನ್ಸಂಟ್ರೇಷನ್ ಮಾಡಬೇಕು. ಬಿಕಾಸ್ ವೆರಿ ವೆರಿ ಇಂಪಾರ್ಟೆಂಟ್ ಇನ್ಸ್ಟಿಟ್ಯೂಷನ್ KPSC. ಈ ರಾಜ್ಯದ ಆಡಳಿತ ಮಾಡುವಂಥ ಜನರನ್ನ ತಯಾರು ಮಾಡುವಂಥ ಸಂಸ್ಥೆ. ಏನು ತಹಶೀಲ್ದಾರ್ಗಳು, ಅಸಿಸ್ಟೆಂಟ್ ಕಮಿಷನರ್ಗಳು, DYSPಗಳು, ಅಕೌಂಟ್ಸ್ ಆಫೀಸರ್ಸ್ಗಳು, ಇಂಥವ್ರನ್ನೆಲ್ಲ ತಯಾರು ಮಾಡೋ ಸಂಸ್ಥೆ KPSC. ಅಲ್ಲಿಗೆ ನೀವು ಕಾಸು ಇಸ್ಕೊಂಡು ಯಾವನ್ನ ಅಧ್ಯಕ್ಷನ ಮೆಂಬರ್ಗಳನ್ನೆಲ್ಲ 14 ಜನ ಮೆಂಬರ್ಸ್. ಸಿದ್ದರಾಮಯ್ಯ ಜಾಸ್ತಿ ಮಾಡಿಬಿಟ್ಟು ಎಲ್ಲ ಜಾತಿ ಕೊಡೇ ಅನ್ನೋದು. ದಯಮಾಡಿ ಇನ್ನು ಮುಂದೆ ಆದ್ರೂ ಈ KPSC ಅಧ್ಯಕ್ಷ ಮೆಂಬರ್ಸ್ನ ಜಾತಿ ಆಧಾರದ ಮೇಲೆ ನಾಮಿನೇಟ್ ಮಾಡಬೇಕು. ಹೂ ಇಸ್ ಎಫೆಕ್ಟಿವ್, ಅವ್ನಿಗೆ ಶಕ್ತಿ ಇರೋನ್ನ, ಪ್ರಿನ್ಸಿಪಲ್ ಇರೋಂಥವನ್ನ, ಪ್ರಾಮಾಣಿಕನ್ನ, ಅದನ್ನ ನಡೆಸುವಂಥ ಶಕ್ತಿ ಇರೋಂಥವನ್ನ ಮಾಡಬೇಕು ಚೇರ್ಮನ್ಗಳು. ಕಾಸು ಇಸ್ಕೊಂಡು ಜಾತಿಯೋ ಪಾರ್ಟಿಯೋ ಎಲ್ಲ ಮಾಡಬೇಕು. ಏನು ಯಾವ ಇಲಾಖೆಗಳು ಯಾವ ಇದ್ದೋಡೆಲ್ಲ ಹಾಳು ಬಿದ್ದು ಹೋದು ಅಂತ ಹೇಳಿ ಏನಪ್ಪ ಮಾಡುದು KPSC. ಅದರಿಂದ ನಾನು ಮಾಧ್ಯಮದವ್ರಿಗೂ ಸ್ವಲ್ಪ ದಯವಿಟ್ಟು ಈ ಥರದ್ದೆಲ್ಲ ತಾವು ಬರೀಬೇಕು. KPSC ಏನ್ರಿ ಇದು KPSC? ಪಾಪ ಯಡಿಯೂರಪ್ಪನವರು ಅಪಾಯಿಂಟ್ಮೆಂಟ್ ಮಾಡಿ ಯಾರನ್ನ ಈಗಿರೋ ಸಾಹುಕಾರನ್ನ, ಅಯ್ಯೋ ದೊಡ್ಡ ಅಪಾಯಿಂಟ್ಮೆಂಟೇ ದೊಡ್ಡ ಹಗರಣ. ಅದು ಯಾವ KPSC ಚೇರ್ಮನ್ ಬಂದು 10 ಕೋಟಿ ಕಡಿಮೆ ಇಲ್ಲ. ಅವನು 10 ಕೋಟಿ ಕೊಟ್ಟು ಅವನೇನು ಮಾಡ್ತಾನೆ? ವ್ಯಾಪಾರ ಮಾಡ್ತಾನೆ ಕೊಟ್ಟು. ಅವನು ಎಲ್ಲ ಬಡ್ಡಿಗೆ ತಂದಿರ್ತಾನ, ವ್ಯಾಪಾರ ಮಾಡ್ತಾನೆ. ಸಿದ್ದರಾಮಯ್ಯ ಏನು ಅವರು ಸರಿ ಮಾಡೋಕ್ಕಾಗಲಿಲ್ಲ. ಸರಿಯಲ್ಲ, ಕೂತ್ಕೊಂಡು ಸ್ವಲ್ಪ ಅದ್ರ ಬಗ್ಗೆ ಕಾನ್ಸಂಟ್ರೇಷನ್ ಮಾಡಬೇಕು. ಬಿಕಾಸ್ ವೆರಿ ವೆರಿ ಇಂಪಾರ್ಟೆಂಟ್ ಇನ್ಸ್ಟಿಟ್ಯೂಷನ್ KPSC. ಈ ರಾಜ್ಯದ ಆಡಳಿತ ಮಾಡುವಂಥ ಜನರನ್ನ ತಯಾರು ಮಾಡುವಂಥ ಸಂಸ್ಥೆ. ಏನು ತಹಶೀಲ್ದಾರ್ಗಳು, ಅಸಿಸ್ಟೆಂಟ್ ಕಮಿಷನರ್ಗಳು, DYSPಗಳು, ಅಕೌಂಟ್ಸ್ ಆಫೀಸರ್ಸ್ಗಳು, ಇಂಥವ್ರನ್ನೆಲ್ಲ ತಯಾರು ಮಾಡೋ ಸಂಸ್ಥೆ KPSC. ಅಲ್ಲಿಗೆ ನೀವು ಕಾಸು ಇಸ್ಕೊಂಡು ಯಾವನ್ನ ಅಧ್ಯಕ್ಷನ ಮೆಂಬರ್ಗಳನ್ನೆಲ್ಲ 14 ಜನ ಮೆಂಬರ್ಸ್. ಸಿದ್ದರಾಮಯ್ಯ ಜಾಸ್ತಿ ಮಾಡಿಬಿಟ್ಟು ಎಲ್ಲ ಜಾತಿ ಕೊಡೇ ಅನ್ನೋದು. ದಯಮಾಡಿ ಇನ್ನು ಮುಂದೆ ಆದ್ರೂ ಈ KPSC ಅಧ್ಯಕ್ಷ ಮೆಂಬರ್ಸ್ನ ಜಾತಿ ಆಧಾರದ ಮೇಲೆ ನಾಮಿನೇಟ್ ಮಾಡಬೇಕು. ಹೂ ಇಸ್ ಎಫೆಕ್ಟಿವ್, ಅವ್ನಿಗೆ ಶಕ್ತಿ ಇರೋನ್ನ, ಪ್ರಿನ್ಸಿಪಲ್ ಇರೋಂಥವನ್ನ, ಪ್ರಾಮಾಣಿಕನ್ನ, ಅದನ್ನ ನಡೆಸುವಂಥ ಶಕ್ತಿ ಇರೋಂಥವನ್ನ ಮಾಡಬೇಕು ಚೇರ್ಮನ್ಗಳು. ಕಾಸು ಇಸ್ಕೊಂಡು ಜಾತಿಯೋ ಪಾರ್ಟಿಯೋ ಎಲ್ಲ ಮಾಡಬೇಕು. ಏನು ಯಾವ ಇಲಾಖೆಗಳು ಯಾವ ಇದ್ದೋಡೆಲ್ಲ ಹಾಳು ಬಿದ್ದು ಹೋದು ಅಂತ ಹೇಳಿ ಏನಪ್ಪ ಮಾಡುದು KPSC. ಮಧ್ಯಾಹ್ನ 3:30 ಪ್ರಧಾನಮಂತ್ರಿಗಳು ನೇರವಾಗಿ ಮೈಸೂರಿಗೆ ಬರೋರಿದ್ದಾರೆ. ಸ್ಮಾರಕಕ್ಕೂ ಕೂಡ ಭೇಟಿಯನ್ನು ನೀಡ್ತಾರೆ. ತದನಂತರದಲ್ಲಿ ಇಲ್ಲೇ ಪಕ್ಕದಲ್ಲಿರ್ತಕ್ಕಂಥ ಮೈದಾನದಲ್ಲಿ ಒಂದು 80,000 ಮಕ್ಕಳು ಕೂಡ ಇರ್ತಾರೆ. ಆ ಕಾರ್ಯಕ್ರಮದಲ್ಲೂ ಕೂಡ, ವೇದಿಕೆ ಕಾರ್ಯಕ್ರಮದಲ್ಲೂ ಕೂಡ ಭಾಗವಹಿಸ್ತಾ ಇದ್ದಾರೆ. ಪರಮ ಪೂಜ್ಯ ಸ್ವಾಮೀಜಿಗಳವರ ಅಪೇಕ್ಷೆಯೂ ಕೂಡ ಇತ್ತು. 6-8 ತಿಂಗಳಿಂದನೇ ನನಗೂ ಕೂಡ ಮನವಿಯನ್ನು ಕೂಡ ಮಾಡಿದ್ರು. ಹೇಗಾದರೂ ಮಾಡಿ ಪ್ರಧಾನಮಂತ್ರಿಗಳನ್ನ ಕರೆಸಬೇಕು,
ವಿವೇಕ ಸ್ಮಾರಕ ಪ್ರಧಾನಮಂತ್ರಿಗಳವರ ಕೈಯಿಂದಲೇ ಆಗಬೇಕು ಅನ್ನುವ ಅಪೇಕ್ಷೆ ಪರಮಪೂಜ್ಯ ಸ್ವಾಮೀಜಿಗಳು ಕೂಡ ಇತ್ತು. ಸ್ವಾಮೀಜಿಗಳವರ ಆಸೆ ನೆರವೇರ್ತಾ ಇದೆ. ಪ್ರಧಾನಮಂತ್ರಿಗಳು ಬರ್ತಾರೆ 11ನೇ ತಾರೀಕು. ಮತ್ತೊಂದು ಸಂತೋಷ ತರುವಂಥ ವಿಚಾರ ಅಂತ ಹೇಳಿದ್ರೆ, KR ನಗರದ ಕಂಚಹರನ ಕೊಪ್ಪಳು ಬಹಳ ಬಡ ಕುಟುಂಬದಿಂದ ಬಂದಿರುವಂತಹ ಶಿಲ್ಪ ಕಾಮನ್ವೆಲ್ತ್ ಗೇಮ್ಸ್ನಲ್ಲಿ ಗುಂಡು ಎಸೆತ ಶಾರ್ಟ್ ಪುಟ್ಟಲ್ಲಿ ಇವತ್ತು ಪದಕವನ್ನು ಪಡೆದಿರುವಂಥದ್ದು ಕೇವಲ KR ನಗರ ಅಷ್ಟೇ ಅಲ್ಲ, ಕರ್ನಾಟಕ ಮತ್ತು ಇಡೀ ನಮ್ಮ ದೇಶದ ಹೆಮ್ಮೆ ಅಂತ ಹೇಳೋಕ್ಕೆ ನಾನು ಈ ಸಂದರ್ಭದಲ್ಲಿ ಇಷ್ಟಪಡ್ತೇನೆ. ಅಭಿನಂದನೆಯನ್ನು ಕೂಡ ನಾನು ಸಲ್ಲಿಸ್ತೇನೆ. ಯಾಕೆಂದರೆ ಭಾಳ ದೊಡ್ಡ ಸಾಧನೆಯನ್ನ ಶಿಲ್ಪ ಅವರು ಮಾಡಿರ್ತಕ್ಕಂಥದ್ದು. ಭಾಳ ಕಡುಬಡ ಕುಟುಂಬದಿಂದ ಬಂದಿರತಕ್ಕಂಥ ಶಿಲ್ಪ ಅವರು ಏನೇ ಬಡತನ ಇದ್ರೂ ಕೂಡ ಸಾಧನೆ ಮಾಡಬೇಕು ಅನ್ನೋ ಇಚ್ಛಾಶಕ್ತಿ ಏನೋ ಅವಳಲ್ಲಿತ್ತು. ಅದರ ಪರಿಣಾಮಕ್ಕೆ ಸಾಧನೆ ಆಗಿರುವಂಥದ್ದು ನಮ್ಮೆಲ್ಲರೂ ಕೂಡ ತುಂಬ ಹೆಮ್ಮೆ ತರುವಂಥ ವಿಚಾರ. 1ನೇ ತಾರೀಕು ಮಧ್ಯಾಹ್ನ 3:30 ಪ್ರಧಾನಮಂತ್ರಿಗಳು ನೇರವಾಗಿ ಮೈಸೂರಿಗೆ ಬರೋರಿದ್ದಾರೆ. ಸ್ಮಾರಕಕ್ಕೂ ಕೂಡ ಭೇಟಿಯನ್ನು ನೀಡ್ತಾರೆ. ತದನಂತರದಲ್ಲಿ ಇಲ್ಲೇ ಪಕ್ಕದಲ್ಲಿರ್ತಕ್ಕಂಥ ಮೈದಾನದಲ್ಲಿ ಅವರೊಂದು 80,000 ಮಕ್ಕಳು ಕೂಡ ಇರ್ತಾರೆ. ಆ ಕಾರ್ಯಕ್ರಮದಲ್ಲೂ ಕೂಡ ವೇದಿಕೆ ಕಾರ್ಯಕ್ರಮದಲ್ಲೂ ಕೂಡ ಭಾಗವಹಿಸ್ತಾ ಇದ್ದಾರೆ. ಪರಮ ಪೂಜ್ಯ ಸ್ವಾಮೀಜಿಗಳವರ ಅಪೇಕ್ಷೆಯೂ ಕೂಡ ಇತ್ತು. ಒಂದು 6-8 ತಿಂಗಳಿಂದನೇ ನನಗೂ ಕೂಡ ಮನವಿಯನ್ನು ಕೂಡ ಮಾಡಿದ್ರು, ಹೇಗಾದರೂ ಮಾಡಿ ಪ್ರಧಾನಮಂತ್ರಿಗಳನ್ನ ಕರೆಸಬೇಕು. ವಿವೇಕ ಸ್ಮಾರಕ ಪ್ರಧಾನಮಂತ್ರಿಗಳವರ ಕೈಯಿಂದಲೇ ಆಗಬೇಕು ಅನ್ನುವ ಅಪೇಕ್ಷೆ ಪರಮಪೂಜ್ಯ ಸ್ವಾಮೀಜಿಗಳು ಕೂಡ ಇತ್ತು. ಸ್ವಾಮೀಜಿಗಳವರ ಆಸೆ ನೆರವೇರ್ತಾ ಇದೆ. ಪ್ರಧಾನಮಂತ್ರಿಗಳು ಬರ್ತಾರೆ 1ನೇ ತಾರೀಕು. ಮತ್ತೊಂದು ಸಂತೋಷ ತರುವಂಥ ವಿಚಾರ ಅಂತ ಹೇಳಿದ್ರೆ, KR ನಗರದ ಕಂಚಹರನ ಕೊಪ್ಪಳು ಬಹಳ ಬಡ ಕುಟುಂಬದಿಂದ ಬಂದಿರುವಂತಹ ಶಿಲ್ಪ ಕಾಮನ್ವೆಲ್ತ್ ಗೇಮ್ಸ್ನಲ್ಲಿ ಗುಂಡು ಎಸೆತ ಶಾರ್ಟ್ ಪುಟ್ಟಲ್ಲಿ ಇವತ್ತು ಪದಕವನ್ನು ಪಡೆದಿರುವಂಥದ್ದು ಕೇವಲ KR ನಗರ ಅಷ್ಟೇ ಅಲ್ಲ, ಕರ್ನಾಟಕ ಮತ್ತು ಇಡೀ ನಮ್ಮ ದೇಶದ ಹೆಮ್ಮೆ ಅಂತ ಹೇಳೋಕ್ಕೆ ನಾನು ಈ ಸಂದರ್ಭದಲ್ಲಿ ಇಷ್ಟಪಡ್ತೇನೆ. ಅಭಿನಂದನೆಯನ್ನು ಕೂಡ ನಾನು ಸಲ್ಲಿಸ್ತೇನೆ. ಯಾಕೆಂದರೆ ಭಾಳ ದೊಡ್ಡ ಸಾಧನೆಯನ್ನ ಶಿಲ್ಪ ಅವರು ಮಾಡಿರ್ತಕ್ಕಂಥದ್ದು. ಭಾಳ ಕಡುಬಡ ಕುಟುಂಬದಿಂದ ಬಂದಿರತಕ್ಕಂಥ ಶಿಲ್ಪ ಅವರು ಏನೇ ಬಡತನ ಇದ್ರೂ ಕೂಡ ಸಾಧನೆ ಮಾಡಬೇಕು ಅನ್ನೋ ಇಚ್ಛಾಶಕ್ತಿ ಏನೋ ಅವಳಲ್ಲಿತ್ತು.